ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾನು ನಿಮ್ಮ ಶಾರು. ಎಲ್ಲರೂ ಹೇಗಿದ್ದಾರೆ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತೊಂದು ಹೊಸ ರೆಸಿಪಿಯೊಂದಿಗೆ ಬಂದಿದ್ದೀನಿ. ಹೊಸದಂದರೆ ನೀವು ಕಡಲೆ ಬೀಜ ಚಟ್ನಿ ಮಾಡಿರ್ತೀರಾ, ಬಟ್ ನಾನು ಸುಟ್ಟ ಬದನೆಕಾಯಿ ಹಾಕಿಬಿಟ್ಟು ಕಡಲೆ ಬೀಜ ಚಟ್ನಿನ ಯಾವ ರೀತಿ ಮಾಡೋದು ಅಂತ ತಿಳ್ಸೋಕ್ಕೆ ಬಂದಿದ್ದೀನಿ. ನೀವು ಒಮ್ಮೆ ಟ್ರೈ ಮಾಡಿ, ಸಖತ್ ರುಚಿಯಾಗಿರುತ್ತೆ ಈ ಚಟ್ನಿ ಮಾತ್ರ, ಸುಟ್ಟ ಬದನೆಕಾಯಿ ಹಾಕಿರೋ ಚಟ್ನಿ. ಇವಾಗ ನಾನು ಗ್ಯಾಸ್ ಸ್ಟವ್ ಹಚ್ಚಿ ಒಂದು ಕಬ್ಬಣದ ಹಂಚಿಟ್ಕೊಂಡಿದ್ದೀನಿ, ಅದು ಬಿಸಿ ಆಗಲಿ. ಇದನ್ನು ನಾವು ರಾಗಿ ಮುದ್ದೆ ಜೊತೆ, ಚಪಾತಿ ಜೊತೆ, ಪೂರಿ ಜೊತೆ ಸಖತ್ ಕಾಂಬಿನೇಷನ್ ಆಗಿರುತ್ತೆ. ಇವಾಗ ಬಿಸಿ ಆಗಿದೆ ಅಲ್ವಾ, ಇವಾಗ ನಾನು 1/4 ಕಪ್ದಷ್ಟು ಕಡಲೆ ಬೀಜ ತೊಗೊಂಡಿದ್ದೀನಿ. ಕಡಲೆ ಬೀಜ ಚೆನ್ನಾಗಿ ಲೋ ಫ್ಲೇಮ್ ಮೀಡಿಯಮ್ ಉರಿಯಲ್ಲಿ ಚೆನ್ನಾಗಿ ಹುರ್ಕೊಳ್ಳಿ. ಅದು ಸ್ವಲ್ಪ ಕಪ್ಪಾಗೋವರೆಗೂ ಹುರ್ಕೋಬೇಕು. ನಿಮ್ಗೆ ಗೊತ್ತಾಗುತ್ತೆ ಯಾವ ರೀತಿ ಹುರ್ಕೋಬೇಕು ಅಂತ ಗೊತ್ತಾಗುತ್ತಲ್ಲ, ಸೊ ಹಾಗಾಗಿ ನೀವು ಅದೇ ರೀತಿ ಹುರ್ಕೊಳ್ಳಿ. ನೋಡಿ, ಚೆನ್ನಾಗಿ ಹುರ್ಕೋಬೇಕು. ನಾವು ಈ ಚಟ್ನಿನ ತುಂಬ ಸಿಂಪಲ್ಲಾಗಿ ಮಾಡ್ಕೋಬೋದು. ನಾವು ಬೇರೆ ಈಸಿಯಾಗಿ ಮಾಡ್ಕೋಬೋದು. ಇವಾಗ ಸಾರು ಮಾಡಿ ಬೋರ್ ಆಗಿರುತ್ತಲ್ವ, ಸೊ ಹಾಗಾಗಿ ಬೇಗ ಇದೇ ಮಾಡಿಕೊಂಡ್ರೆ ಅನ್ನ ಜೊತೆ ಕೂಡ ಚೆನ್ನಾಗಿ ಸೂಪರಾಗಿರುತ್ತೆ. ಇವಾಗ ಅದೇ ತೆಗೆದಿಟ್ಕೊಂಡಿದ್ದೀನಿ ಕಡಲೆ ಬೀಜ. ನಾನು ಅದೇ ಹಂಚಿಗೆ ಒಂದು 4 ಹಸಿಮೆಣ್ಸಿನ್ಕಾಯಿ, ಒಂದು ಟೊಮೊಟೊನ ಹಾಕಿದ್ದೀನಿ. ಹಾಗೆ ಸ್ವಲ್ಪ ಎಣ್ಣೆ ಹಾಕಿ ಮಾಡೋದ್ರಿಂದ ಹಸಿಮೆಣ್ಸಿನ್ಕಾಯಿ ಟೊಮೊಟೊ ಬೇಗ ಫ್ರೈ ಆಗುತ್ತೆ. ನೋಡಿ, ಈ ಥರ ಫ್ರೈ ಮಾಡ್ಕೋಬೇಕು. ಈ ಥರ ಮಾಡ್ಕೊಂಡಿದ್ರಿಂದ ಬೇಗ ಹುರ್ಕೊಳ್ಳುತ್ತೆ ಅದು. ಹಾಗೆ ಇವಾಗ ಮೇನ್ ಇಂಗ್ರೀಡಿಯೆಂಟ್ಸ್ ಬದನೆಕಾಯಿ ಅಲ್ವಾ. ಇವಾಗ ನೋಡಿ, ಒಂದು ಬದನೆಕಾಯಿಗೆ ನಾನು ಈ ರೀತಿ ಎಣ್ಣೆ ಹಚ್ಬಿಟ್ಟು ನಾನು ಗ್ಯಾಸ್ ಬರ್ನಲ್ಲೇ ಇಡ್ತಾ ಇದ್ದೀನಿ. ನೀವು ಸುಟ್ಟೋದು ಏನಾದರೂ ಇದ್ದರೆ ಹಾಕಿ ಮಾಡ್ಕೋಬೋದು. ನಾನು ಯಾವಾಗಲೂ ಗ್ಯಾಸ್ ಬರ್ನಲ್ಲೇ ಇಟ್ಕೊಂಡು ಮಾಡ್ತೀನಿ. ನೋಡಿ, ಈ ರೀತಿ ಕಪ್ಪಾಗಿ ಹುರ್ಕೊಂಡು ಇವಾಗ ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ. ಮಿಕ್ಸಿ ಜಾರ್ ತೊಗೊಂಡು ಕಡಲೆ ಬೀಜ, ಮೆಣಸಿನ್ಕಾಯಿ ಹಾಗೆ ಟೊಮೊಟೊ ಹಾಕ್ಕೋತಾ ಇದ್ದೀನಿ ನಾನು ಅದರೊಳಗೆ. ಇವಾಗ ಒಂದು ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಕೋತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಾದ್ಮೇಲೆ ಒಂದು ಬೆಳ್ಳುಳ್ಳಿ ಹಾಕ್ಕೋತಾ ಇದ್ದೀನಿ. ಬೆಳ್ಳುಳ್ಳಿ ಜೊತೆಗೆ ನಮ್ಮ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ. ಎಲ್ಲ ಹಾಕಿ ಅದು ಆಗೋವಷ್ಟು ನೀರು ಹಾಕ್ಕೊಂಡು ನೋಡಿ ಈ ಥರ ರುಬ್ಕೊಂಡ್ಬಂದುಬಿಡೋಣ. ಇವಾಗ ಸುಟ್ಟು ಬದನೆಕಾಯಿನ ಮೇಲೆ ಸಿಪ್ಪೆ ಎಲ್ಲ ತೆಗೆದು ಒಳಗೆ ಏನಾದರೂ ಉಳುಕಾಗಿದೆ ಅಂತ ನೋಡಿಬಿಟ್ಟು ಅದನ್ನು ಹಾಕಿ ಫುಲ್ ಪೇಸ್ಟ್ ಮಾಡ್ಕೊಬೇಡಿ. ಅದು ಬಾಯಲ್ಲಿ ಸಿಗ್ತಾ ಇರಬೇಕು. ತಿಂದರೆ ಆನ್ ಆ್ಯಂಡ್ ಆಫ್ ಮಾಡ್ಕೊಳ್ಳಿ ಒಂದೇ ಸಲ. ಅದು ಹಾಗೆ ಬಾಯಲ್ಲಿ ಸಿಗ್ತಾ ಇರಬೇಕು ಬದನೆಕಾಯಿ. ನೋಡಿ, ರೆಡಿ ಟು ಈಟ್ ಸುಟ್ಟು ಬದನೆಕಾಯಿ ಕಡಲೆ ಬೀಜ ಸಖತ್ ಕಾಂಬಿನೇಷನ್ ಆಗಿರುತ್ತೆ. ನೋಡಿ, ಈ ವಿಡಿಯೋ ನಿಮಗೆ ಇವತ್ತೇನಾದರೂ ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ಹಾಗೆ ನಾನು ಹೊಸ್ದಾಗಿ ಯಾರಾದರೂ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆಲ್ಲ ನನ್ನ ವಿಡಿಯೋನ ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಹೀಗೆ ರೀತಿ ನಾನು ಬೇರೆ ವಿಡಿಯೋ ಜೊತೆಗೆ ನಿಮಗೆ ಸಿಗ್ತಾ ಇರ್ತೀನಿ. ಹೋಗಿ ಬರಲಾ? ಬಾಯ್.